ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿ. ಕೊಪ್ಪಳ ಜಿಲ್ಲಾ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷರಾಗಿ ಕುಷ್ಟಗಿ ಪಟ್ಟಣದ ಸಿವಿಲ್ ಇಂಜಿನಿಯರ್ ವೀರೇಶ್ ಬಂಗಾರ್ ಶೆಟ್ಟರ್ ಅವರನ್ನು ಆಯ್ಕೆ ಮಾಡಲಾಯಿತು. ಈ ಕುರಿತು ಕೊಪ್ಪಳದ ಶಿವಶಾಂತವೀರ ಮಂಗಲ ಭವನದಲ್ಲಿ ಶನಿವಾರ ದಿನ ನಡೆದ ಸಭೆಯಲ್ಲಿ ರಾಜ್ಯ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್ ರೂಢಗಿ, ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಬಿದರಿ, ಉಪಾಧ್ಯಕ್ಷ ಅಂದಪ್ಪ ಜವಳಿ, ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಎಲ್ಲಾ ತಾಲೂಕು ಘಟಕಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಸಮಾಜದ ಗಣ್ಯರ ಸಮ್ಮುಖದಲ್ಲಿ ಸರ್ವರ ಸಮ್ಮತಿ ಮೇರೆಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವೀರೇಶ್ ಬಂಗಾರ್ ಶೆಟ್ಟರ್ ಅವರು ಮಾತನಾಡಿ, ಹಿರಿಯರ ಸಲಹೆ ಮಾರ್ಗದರ್ಶನದಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಜಿಲ್ಲೆಯಾದ್ಯಂತ ಬಣಜಿಗ ಸಮಾಜದ ಸಂಘಟನೆಗೆ ಒತ್ತು ನೀಡಲಾಗುವುದು. ಎಲ್ಲ ತಾಲೂಕುಗಳಲ್ಲಿರುವ ಬಣಜಿಗ ಸಮಾಜದ ಜನರನ್ನು ಸಂಘಟಿಸಿ ಸರ್ಕಾರದಿಂದ ಸಿಗುವ ಸೌಲಭ್ಯ ದೊರೆಯುವಂತೆ ಮಾಡಲಾಗುವುದು. ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮುಂದೆ ಬರುವ ನಿಟ್ಟಿನಲ್ಲಿ ಶ್ರಮಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಣಜಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು, ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. 20 ವರ್ಷದಿಂದ ನಾವು ಸಂಘದಲ್ಲಿ ಕೆಲಸ ಮಾಡ್ತಾನೆ ಬಂದಿದ್ದೀವಿ. ನಾನು ವೈಯಕ್ತಿಕ ಒಂದು ಸ್ವಲ್ಪ ಹೇಳ್ಬಿಟ್ಟು, ಯಾಕಂದ್ರೆ ಬಹಳ ಜನ ಕೇಳಿದ್ರು ವೀರೇಶ್ ಬಂಗಾರ್ ಶೆಟ್ಟರ್ ಅಂತ ಹೇಳಿ. ನಮ್ಮ ಊರು ಕುಷ್ಟಗಿ, ವೃತ್ತಿಯಿಂದ ಕನ್ಸಲ್ಟಿಂಗ್ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಮತ್ತು ವ್ಯಾಲ್ಯೂಯೇಟರ್ ಮತ್ತೆ ಸಮಾಜ ಸೇವೆಯಲ್ಲಿ ಹೈದರಾಬಾದ್ ಕರ್ನಾಟಕ ಕುಷ್ಟಗಿ ತಾಲೂಕಾ ಅಧ್ಯಕ್ಷ ಇದ್ದೆ. ಈಗ ತಂದ ರೈಲ್ವೆ ಹೋರಾಟ ಸಮಿತಿ ಮಾಡ್ಕೊಂಡಿದ್ವಿ. ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಕುಷ್ಟಗಿಯಿಂದ ಬೆಂಗಳೂರಿಗೆ ಟ್ರೈನ್ ತರಲಿಕ್ಕೆ ಮಹಾದಾಶಿಂದ ಎಲ್ಲರ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರಿಸುಮಾರು 20 ವರ್ಷದ ಸಮಾಜ ಸೇವೆಯನ್ನು ನೋಡಿಕೊಂಡಿದ್ದೇನೆ. ಆ ಒಂದು ಫಲವಾಗಿ ಹಿರಿಯರ ಆಶೀರ್ವಾದದಿಂದ ಈ ಹುದ್ದೆ ನನಗೆ ಬಂದಿದೆ. ಖಂಡಿತವಾಗಿ ನಾನು ಜಿಲ್ಲಾಧ್ಯಕ್ಷರಿಗೆ ಏನು ನ್ಯಾಯ ಒದಗಿಸಬೇಕು, ನಿಮ್ಮೆಲ್ಲರ ಸಹಕಾರದಿಂದ, ಹಿರಿಯರ ಆಶೀರ್ವಾದದಿಂದ ಖಂಡಿತವಾಗಿ ನೆರವೇರಿಸುತ್ತೇನೆ.